ಸಿಬುದವ್ರೆ ನೀರು ಕುಡಿತಾ ಇದ್ದೀರಾ? ನೀರು ಹೋಗೋಣ ಈಗ. ಬೂ ಹೋಗೋಣ. ಎಲ್ಲಿಗೆ ಹೋಗೋದು? ಪಿ ಉಂಕಮ್ಮ ಪಿ ಹೋಗೋಣ. ಶಶಾಂಕ ಬರಲ್ವಾ ಕೇಳು ಅಲ್ಲಿ. ಇಲ್ಲೇ ಏನು ಚುಚ್ಕೋತು? ಏನಾಯ್ತು? ತೋರ್ಸೋ ಏನಾಯ್ತು? ಗಿಡ ಚುಚ್ಕತ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ತೆಗಿಬಾರ್ದು ಬಿಡು ಬಂಗಾರ. ಅಯ್ಯೋ ತೆಗೆದ್ಬಿಟ್ಟ. ಜುಟ್ಟು ಮುಂದೆ ಬರುತ್ತೆ ಪಾಪು. ಎಲ್ಲಿ? ಅಲ್ಲಿಗೆ ಹಾಕೋಬೇಕು. ಯಾಕೆ ತೆಗ್ದೆ ನೀನು ಜುಟ್ಟು? ಅಯ್ಯೋ ಬಿದ್ದೋಯ್ತಾ? ಹಾಕ್ಕೊಡ್ತೀನಿ. ಇವತ್ತು ನಾವು ನಮ್ಮ ಶೋಭನ್ ಮೈದನ ಎಂಗೇಜ್ಮೆಂಟ್ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದರದ್ದೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಯ್ ಮಾಡು ಅಲ್ಲಿ ಪಾಪ ವಿಡಿಯೋಗೆ ಹಾಯ್ ಮಾಡು. ಹಾಯ್ ಮಾಡಲ್ವಾ? ಹಾಯ್ ಮಾಡು ಬಂಗಾರ. ಮಾಡಲ್ಲ? ಶಶಾಂಕ್ ನೀನು ಹಾಯ್ ಮಾಡು. ಹಾಯ್ ಸರಿಯಾಗಿ ಮಾಡು. ಹಾಯ್ ಮಾಡು. ತಿಂಡಿ ಆಯ್ತಾ ಎಲ್ಲರದು? ಕೇಳು. ಹಾಂ, ನಾನು ಹೋಗ್ತಾ ಇಲ್ಲ ಫಂಕ್ಷನ್ಗೆ. ಪೆನ್ ತೆಗಿ, ಹಂಗೆಲ್ಲ ಹಾಕಬಾರ್ದು. ಹೋಗ್ತಾ ಇಲ್ಲ. ಹಾಂ, ನಮ್ಮ ಅತ್ತೆಯವರೆಲ್ಲ ಹೋಗ್ತಿದ್ದಾರೆ. ಪೆನ್ ತೆಗಿ, ಹಂಗೆ ಹಾಕ್ಕೊಬಾರ್ದು. ತಿಂಡಿ ತಿಂದ್ಯಾ ನೀನು? ನೀನು ತಿಂದಾ? ನೀನು ತಿಂದ್ಯೇನೋ? ನಾನು ಸಿಹಿ ಪುಟ್ಟಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಸ್ಸು ಬಂದು ನಿಂತ್ಕೊಂಡಿದೆ ಅವ್ರ ಮನೆ ಹತ್ರ. ನೋಡಿ ಅಪ್ಪ ಅಲ್ಲಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಎಲ್ಲರೂ ರೆಡಿಯಾಗಿರ್ತಾರೆ, ಹೊರಡೋದು ಇವಾಗ. ನನ್ನನ್ನೇನು ನೋಡ್ತಾ ಇದ್ದೆ ಬಂಗಾರಿ? ಇಲ್ಲಿ ನೋಡು, ಬಸ್ಸು ಬಂದಿದೆ. ಇವಾಗ ಪೂಜೆ ಮಾಡಿಬಿಟ್ಟು ಹೊರಡೋದು. ಎಲ್ಲರೂ ಕೂಡ ಶೋಭನ್ ಮನೆ ಹತ್ರ ಬಂದಿದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ಒಂದಷ್ಟು ರಿಲೇಟಿವ್ಸ್ ಕೂಡ ಎಲ್ಲರೂ ಬಂದಿದ್ದರು. ಸೊ ಬಂದವ್ರಿಗೆಲ್ರಿಗೂ ಕಾಫಿನ ಮಾಡಿಕೊಟ್ರು. ಎಲ್ಲರೂ ಕಾಫಿ ಟೀನ ಕುಡಿದ್ವಿ. ಕಾಫಿ ಟೀ ಕುಡ್ಕೊಂಡು ಇನ್ನೊಂದಷ್ಟು ಜನ ಬರೋರಿದ್ರು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದರು. ಸೊ ಎಲ್ಲರೂ ಬಂದಾಗಿದ್ಮೇಲೆ ಅಲ್ಲಿದ್ದಂತಹ ಒಂದಷ್ಟು ಮುತ್ತೈದರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಅಕ್ಷತೆನ ಹಾಕಿ ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಅರಿಶಿನ ಕುಂಕುಮ ಎಲ್ಲ ತೊಗೊಂಡ ಆಗೋ ತನಕ ನಾವು ಅವರು ಕಾರ್ಗೆ ಮತ್ತು ಬಸ್ಸಿಗೆಲ್ಲ ಪೂಜೆನ ಮಾಡಿದ್ರು. ನಾವು ಒಳಗಡೆ ಕೂತ್ಕೊಂಡಿದ್ದರಿಂದ ನನಗೆ ಬಸ್ಸಿಗೆ ಪೂಜೆ ಮಾಡುವಾಗ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಲಿಕ್ಕಾಗಲಿಲ್ಲ. ಸೊ ಅರಿಶಿನ ಕುಂಕುಮ ತೊಗೊಂಡು ನಾವು ಅಲ್ಲಿಂದ ಮನೆಯಿಂದ ಹೊರಟ್ವಿ. ಮನೇಲಿ ಹೊರಟು ಬಸ್ಸಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಒಂದಷ್ಟು ಜನ ಲೇಡೀಸ್ ಎಲ್ಲ ಒಳಗಡೆ ಯಾರೆಲ್ಲ ಇದ್ವಿ ಅವರೆಲ್ಲ ಹೋಗಿ ಬಸ್ಸು ಕೂಡ ಹತ್ತಿದ್ವಿ. ಸೊ ಎಲ್ಲರಿಗೂ ಸಾಕಾಗುವಷ್ಟು ಸೀಟೇನೋ ಇತ್ತು. ಸೊ ಎಲ್ಲರೂ ಆರಾಮಾಗಿ ಕೂತ್ಕೊಂಡ್ವಿ. ಸೊ ನಾನು ಹಿಂದಿನ ದಿನವೇ ನೈಟು ಅಮ್ಮನ ಮನೆಗೆ ಬಂದುಬಿಟ್ಟೆ. ಸೊ ಇನ್ನು ಬೆಳಗ್ಗೆ ಅಲ್ಲಿಂದ ಹೊರಡೋದು ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ಅಮ್ಮನ ಮನೆಗೆ ಬಂದಿದ್ದೆ. ಸೊ ಇಲ್ಲಿ ಬೇಗ ಎದ್ದು ಅಪ್ಪ ನಾನು ಎಲ್ಲ ರೆಡಿ ಆದ್ವಿ. ರೇಖಂಗೆ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಅವಳು ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಅಂದರೆ ಅವಳು ಬರೋದೇ ಬೆಳಗ್ಗೆ 9 ಗಂಟೆ ಆಗಿಬತ್ತೆ. ಸೊ ಅವ್ರು ಬಂದು ರೆಡಿಯಾಗಿ ಹೊರಡೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಸೊ ನಾನು ಅಪ್ಪ ಹೋದ್ವಿ ಮನೆಯಿಂದ. ಸೊ ಒಂದು 10-10:30ಗೇನೋ ನಾವು ಮನೇನ ಬಿಟ್ವಿ. ಸೊ ಬಿಟ್ಟು ಹುಡುಗನ ಕಾರು ಮತ್ತು ಹುಡುಗವ್ರ ಭಾವನ ಕಾರು ಅವರಿಬ್ಬರು 2 ಕಾರಲ್ಲಿ ಹೊರಟರು. ಇನ್ನು ಉಳಿದವ್ರು ನಾವೆಲ್ಲರೂ ಬಸ್ಸಲ್ಲಿ ಹೊರಟ್ವಿ. ಸೊ ಹೋಗ್ತಾ ದಾರಿನಲ್ಲಿ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನಾನು. ಎಲ್ಲ ಕಡೆ ಮಾವಿನ ಮರಗಳು. ಅವರು ಊರಿಗೆ ಹೋಗ್ತಾ ಇದ್ದಿದ್ದ ಕಡೆಯಲ್ಲಿ ನಾವು ತುಂಬ ಅಂದರೆ ತುಂಬ ಮಾವಿನ ಮರಗಳಿತ್ತು. ಎಲ್ಲ ಕೈಗೆ ಎಟ್ಕೋ ಥರ ಮಾವಿನ ಹಣ್ಣುಗಳನ್ನ ಬಿಟ್ಟಿತ್ತು.
ಸೊ ಅದನ್ನು ನೋಡಿದ್ರೇ ನನಗಂತೂ ಬಾಯಲ್ಲಿ ನೀರು ಬರೋ ಥರ ಆಗ್ತಾಯಿತ್ತು. ಅಂದರೆ ನನಗೆ ಮಾವಿನ ಹಣ್ಣು ಅಂದರೆ ಎಕ್ಸ್ಪೆಷಲಿ ತುಂಬಾ ಇಷ್ಟ. ಅದರಲ್ಲೂ ಈ ರೀತಿ ಮರದಿಂದ ಕಿತ್ಕೊಂಡು ತಿನ್ನೋ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಯಾಕಂದರೆ ಮಾರ್ಕೆಟಲ್ಲಿ ಸಿಗೋ ಹಣ್ಣೆಲ್ಲ ಅದಕ್ಕೇನೋ ಪೌಡರು ಮತ್ತು ಔಷಧಿ ಏನೋ ಹೊಡೆದು ಅದನ್ನು ಹಣ್ಣು ಮಾಡಿಸಿರ್ತಾರೆ. ಗಿಡದಲ್ಲೇ ನ್ಯಾಚುರಲ್ಲಾಗಿ ಹಣ್ಣಾಗಿರುತ್ತಲ್ಲ ಅದನ್ನು ತಿನ್ನಬೇಕು ಅಂದರೆ ನನಗೆ ತುಂಬಾ ಇಷ್ಟ. ನಾನು ಆ ರೀತಿ ಮಾವಿನ ಮರದಲ್ಲೇ ಹಣ್ಣನ್ನು ತಿಂದು ತುಂಬ ವರ್ಷಗಟ್ಟಲೆ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ನನಗೆ ಅಂತೂ ತುಂಬಾ ಬಾಯಿ ನೀರು ಬರ್ತಾಯಿತ್ತು ಮಾವಿನ ಹಣ್ಣನ್ನು ನೋಡಿದ್ರಂತೂ. ಸೊ ಬಸ್ ಎಲ್ಲಾದರೂ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರೆ ಇಳಿದ್ಬಿಟ್ಟು ಅವ್ರನ್ನ ಕೇಳ್ಬಿಟ್ಟು ಕಿತ್ಕೊಬೋದಲ್ಲ ಅಂತೆಲ್ಲ ಅನ್ನಿಸ್ತಾಯಿತ್ತು. ಆ ರೀತಿ ಅನ್ನಿಸ್ತಾಯಿತ್ತು. ಎಲ್ಲ ಕಡೆ ಮಾವಿನ ಮರಗಳಿತ್ತು. ಅದು ಇಷ್ಟಿಷ್ಟೇ ಚಿಕ್ಕದು ಮಾವಿನ ಮರಗಳು ಎಷ್ಟು ಚೆನ್ನಾಗಿ ಹಣ್ಣನ್ನು ಬಿಟ್ಟಿದ್ದು. ಸೊ ನನಗಂತೂ ಅದು ನೋಡಿದ್ರೇ ಖುಷಿ ಆಗ್ತಾಯಿತ್ತು. ಆ ಕಡೆ ಎಲ್ಲ ಸ್ವಲ್ಪ ಏನು ಹೇಳ್ತಾರೆ, ಕೃಷಿಗಾರಿಕೆನೇ ಜಾಸ್ತಿ ಮಾಡ್ತಾರೆ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ಕಡೆ ಹಸ್ರು ಹಸ್ರಾಗಿ ಇತ್ತು. ಎಲ್ಲ ಕಡೆ ಹೊಲಗಳನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಎಲ್ಲ ನೋಡ್ಕೊತಾ ಬಂದ್ವಿ. ಹಾಗೇ ತುಂಬಾ ಖುಷಿ ಆಯಿತು. ನೇಚರ್ ಅಂತೂ ನನಗೆ. ಅವ್ರ ಊರಿಗೆ ಬಂದು ಇಳಿದ್ವಿ. ಬಂದಿದ ತಕ್ಷಣ ದೇವಸ್ಥಾನ ಸಿಗಿದೆ, ಶಿವನ ದೇವಸ್ಥಾನ. ಸೊ ನೋಡ್ಕೊತಾ ಬರೋ ಅಷ್ಟೊತ್ತಿಗೆ ಊರು ಸಿಕ್ಕೇ ಬಿಡ್ತು. ಎಷ್ಟು ಬೇಗ ಸಿಕ್ತು ಅಂತ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಸಿಕ್ಬಿಡ್ತು. ಅಂದರೆ ಅವರು ಊರು ಇರೋದು ಬಂದು ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಮೈಸೂರಲ್ಲಿ ಭೋಗಾದಿಯಿಂದ ಮುಂದೆ ಹೋಗಬೇಕು. ಊರ ಹೆಸರು ಕೂಡ ನಾನು ಮರ್ತೋಗ್ಬಿಟ್ಟೆ. ಸೊ ಅಲ್ಲಿಗೆ ಬಂದು ತಲುಪಿದ್ವಿ. ಅಲ್ಲಿ ಬಸ್ ಟರ್ನ್ ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಿಂದೆನೇ ನಿಲ್ಲಿಸಿದ್ರು. ಅವ್ರ ಮನೆಯಿಂದ ಸ್ವಲ್ಪ ಹಿಂದೆನೇ ಬಸ್ಸನ್ನು ನಿಲ್ಲಿಸಿದ್ರು. ಸೊ ಅಲ್ಲಿಂದ ನಾವು ನಡ್ಕೊತಾ ಹಾಗೆ ಮುಂದೆ ಬಂದ್ವಿ. ಬರ್ತಾ ಇದ್ದಂಗೆ ಅವರು ಆ ಕಡೆ ಹೋಗಿ ಅಂತ ಹೇಳಿದ್ರು. ಸೊ ಯಾಕೆ ಅಂತ ನೋಡಿದ್ರೆ, ಹೋಗಿದ ತಕ್ಷಣ ಫಸ್ಟು ಕಾರು ಬೂಂದಿ ಖಾರ ಮತ್ತು ಟೀನ ಕೊಟ್ಟರು. ಟೀನ ಕುಡ್ಕೊಂಡು ಆನಂತರ ನಾವು ಈ ಕಡೆ ಸ್ಟೇಜ್ ಹಾಕಿದ್ರು, ಎಂಗೇಜ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಟೇಜನ್ನ ಹಾಕಿದ್ರು ಮನೆ ಮುಂದೆಗಡೆನೆ. ಆ್ಯಕ್ಚುಲಿ ಅವ್ರದ್ದು ಮನೆ ಲಾಸ್ಟಿಗಿದೆ, ಹಾಗಾಗಿ ಕಾರ್ನರ್ ಮನೆ. ಸೊ ಮನೆ ಮುಂದಗಡೆ ಖಾಲಿ ಜಾಗ ಇದ್ದಿದ್ದರಿಂದ ಅಲ್ಲೇ ಸ್ಟೇಜನ್ನ ಪ್ರಿಪೇರ್ ಮಾಡಿದರು. ಸೊ ಅಲ್ಲಿ ಹೋಗಿ ನಾವು ಕುತ್ಕೊಂಡ್ವಿ. ಹೋಗೋಷ್ಟರಲ್ಲಿ ಸ್ಟೇಜ್ ಎಲ್ಲ ರೆಡಿಯಾಗಿತ್ತು, ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು. ಅಂದರೆ ತಟ್ಟೆ ಸಾಮಾನು ತುಂಬೋದು ಅಂತ ಹೇಳಿ ಹೇಳ್ತೀವಲ್ವ ನಾವು, ಅದನ್ನೆಲ್ಲ ತುಂಬಿಟ್ಟು ಎಲ್ಲದನ್ನು ಕೂಡ ನೀಟಾಗಿ ರೆಡಿ ಮಾಡಿದರು. ಅಷ್ಟರಲ್ಲಿ ಫೋಟೋಗ್ರಾಫರು ರಿಂಗ್ಸ್ನ ಪೈನಾಪಲ್ ಮೇಲೆ ಇಟ್ಟು ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ಸೊ ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಮುಜುಗರ ಫೀಲ್ ಆಗ್ತಾಯಿತ್ತು, ಹಾಗಾಗಿ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಸುತ್ತಲೂ ಕೂತಿರೋರನ್ನ ಒಂದು ರೌಂಡ್ ವಿಡಿಯೋ ಮಾಡೋಣ ಅಂತ ಹೇಳಿ ಜಸ್ಟ್ ಹಾಗೇ ಚೇರ್ ಮೇಲೆ ಕೂತ್ಕೊಂಡೆ ಜಸ್ಟ್ ಹಾಗೆ ಮೊಬೈಲ್ನ ಸ್ಕ್ರಾಲ್ ಮಾಡಿದೆ. ಸೊ ಎಲ್ಲರೂ ಆಲ್ಮೋಸ್ಟ್ ನನ್ನ ವ್ಲಾಗ್ಸ್ನ ನೋಡ್ತಾರೆ ನಮ್ಮ ಶೋಭನ್ ಮನೆಯಲ್ಲಿ ಎಲ್ಲರೂ. ಆದ್ರೂ ಕೂಡ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು, ಏನು ಅಂದ್ಕೊಳ್ತಾರೋ ಏನೋ ಅಂತ. ಆಮೇಲೆ ಶೋಭಾ ಪರವಾಗಿಲ್ಲ ಮಾಡ್ಕೊ ಅಂತ ಹೇಳಿ ಹೇಳಿದ್ಲು. ಆಮೇಲೆ ಸರಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನಾನು ನನ್ನ ಪಕ್ಕ ಇರೋದು ಅನು ಅಂತ ಹೇಳಿ, ಅವಳು ಕೂಡ ಮಿಸ್ ಮಾಡ್ದಿರ ನನ್ನ ವೀಡಿಯೋಸ್ನ ನೋಡ್ತಾಳೆ. ಹಾಗಾಗಿ ವ್ಲಾಗ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿಕೊಂಡೆ. ಸೊ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ಟೇಜ್ ಕೂಡ ಕ್ಲಿಯರಾಗಿ ಪ್ರಿಪೇರ್ ಆಯಿತು. ಹಾಗೆ ನಾನು ಕೂಡ ಒಂದಷ್ಟು ರಿಂಗ್ದು ಫೋಟೋಸ್ನ ಕೂಡ ತೊಗೊಂಡೆ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಶ್ರುತಿ ಅಕ್ಕ ಅವರು ಎಲ್ಲನೂ ಡೆಕೋರೇಟ್ ಮಾಡ್ತಾ ಇದ್ದಾರಲ್ಲಿ, ಹೂವೆಲ್ಲ ಹಾಕಿ ತಟ್ಟೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಂದಿನಿ ಅಕ್ಕ ನೋಡ್ತಾ ಇದ್ದಾರೆ ರಿಂಗ್ ಹೆಂಗೆ ಡೆಕೋರೇಟ್ ಮಾಡಿ. ಇದೆಲ್ಲ ಆಗಿದ್ಮೇಲೆ ಮದುಮಗಳು ಕಳಸನ ಇಟ್ಕೊಂಡು ಮನೆಯಿಂದ ಬಂದರು. ಸೊ ಅವಾಗ ಫೋಟೋಗ್ರಾಫರ್ ಅವರ ಕೆಲಸನ ಶುರು ಮಾಡಿದ್ರು, ಅಂದರೆ ಫೋಟೋಸ್ ತೊಗೊಳ್ಳೋದು, ಸ್ಟಾರ್ಟಿಂಗ್ ಫೋಟೋಸು. ಸೊ ಅವರು ಕಳಸನ ಇಟ್ಕೊಂಡು ಸ್ಟೇಜ್ ಮೇಲೆ ಬಂದು ಕಳಸನ ಕೆಳಗಡೆ ಇಟ್ಟು ಎಲ್ಲರಿಗೂ ಕೂಡ ನಮಸ್ಕಾರನ ಮಾಡಿ ಆಸೆಮಣೆ ಮೇಲೆ ಕೂತ್ಕೊಂಡ್ರು. ಆಸೆಮಣೆ ಮೇಲೆ ಕೂತ್ಕೊಂಡ್ಮೇಲೆ ಅವರಿಗೆ ಏನೋ ಒಂದಷ್ಟು ಗಂಗಾ ಪೂಜೆನ ಮಾಡಿಸಿದ್ರು, ಮತ್ತು ವಿಘ್ನ ವಿನಾರಕ ಗಣೇಶನ ಪೂಜೆ ಮಾಡಿಸಿದ್ರು. ಅದಾಗಿದ್ಮೇಲೆ ಒಂದು 5 ಜನ ಮುತ್ತೈದೆಯರ ಕೈಲಿ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿಸಿದ್ರು. ಅದಾಗಿದ್ಮೇಲೆ ಅವ್ರಿಗೆ ಸೀರೆನ ಕೊಡಿಸಿದ್ರು. ಅದೇ ರೀತಿ ಹುಡುಗಂಗೂ ಕೂಡ ಮಾಡಿದ್ರು. ಹುಡುಗನ ಕೂರಿಸಿ ಅವ್ರಿಗೂ ಕೂಡ ಪೂಜೆ ಮಾಡಿಸಿ ಒಂದು 5 ಜನ ಕೈಲಿ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿಸಿ ಅವ್ರಿಗೂ ಕೂಡ ಬಟ್ಟೆನ ಕೊಡಿಸಿದ್ರು. ಸೊ ಅವರಿಬ್ಬರು ಬಟ್ಟೆ ಹಾಕೊಂಬರೋ ತನಕ ಇನ್ನೂ ಸ್ವಲ್ಪ ಫ್ರೀ ಟೈಮ್ ಇತ್ತು.
ಶಾಸ್ತ್ರದ್ದೆಲ್ಲ ಸ್ವಲ್ಪ ಸ್ಪೀಡಲ್ಲೇ ಹಾಕಿಬಿಟ್ಟೆ, ನಿಮಗೆ ನೋಡ್ಲಿಕ್ಕೆ ಬೋರ್ ಆಗ್ಬೋದು ಅಂತ ಹೇಳಿ. ಸೊ ಬೇಗ ಮುಗ್ದೋಗ್ಬಿಡಲಿ ಅಂತ ಸ್ವಲ್ಪ ಸ್ಪೀಡಲ್ಲೇ ಹಾಕಿಬಿಟ್ಟೆ. ಅದಾಗಿದ್ಮೇಲೆ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಬರೋ ತನಕ ನಮಗೆ ಸ್ವಲ್ಪ ಟೈಮ್ ಇತ್ತಲ್ಲ, ಸೊ ಜಸ್ಟ್ ಒಂದು ಇಲ್ಲಿ ಯಾರೆಲ್ಲ ಕೂತ್ಕೊಂಡಿದ್ದಾರೆ ಅದನ್ನೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಟ್ ನಮ್ಮ ಸಿಹಿ ಮುದ್ದು ಮತ್ತು ಇನ್ನೊಂದು ಸಣ್ಣ ಪಾಪು ಇತ್ತು, ಅವರಿಬ್ಬರು ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿ ಆಟಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲೊಬ್ಳು ಇಲ್ಲೊಬ್ಳು ಇಬ್ರು ಕಾಟ ಕೊಡ್ತಾರೆ. ಸಿಹಿ ಎಲ್ಲಿಗೋದೆ ಪಾಪ, ಎಲ್ಲಿಗೋದೆ, ಎಲ್ಲಿಗೆ ಹೋಗ್ತಿ ಹೇಳು ಬಿಡು, ಎಲ್ಲಿಗೋದೆ ಇವ. ಇವರಿಬ್ಬರಿಗೂ ಜಸ್ಟ್ 10 days ಡಿಫ್ರೆನ್ಸ್ ಅಷ್ಟೇ. ಇವರಿಬ್ಬರು ನಮ್ಮದೇ ರಾಜ್ಯಭಾರ ಅನ್ನೋ ಥರ ಸ್ಟೇಜ್ ಹತ್ರ ಎಲ್ಲ ಫುಲ್ಲು ಓಡಾಡಿಸ್ತಾ ಇದ್ರು ಇಬ್ಬರೂ ಕೂಡ. ಸೊ ಅದಕ್ಕೆ ಇಬ್ಬರೂ ಕೂರಿಸಿ ಒಂದು ವಿಡಿಯೋ ಅಥವಾ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವರಿಬ್ಬರನ್ನ ಕೂರಿಸಿ ತೆಗಿತಾ ಇದ್ವಿ. ಆಮೇಲೆ ಅಲ್ಲಿ ಇನ್ನಿಬ್ಬರು ಗಂಡು ಮಕ್ಕಳಿದ್ರು, ಅವರಿಬ್ಬರು ಬಂದುಬಿಟ್ಟು ಎಷ್ಟು ಇದು ಮಾಡಿದ್ರು ಅಂತ ಹೇಳಿದ್ರೆ, ಅವನಂತೂ ಹಗ್ ಮಾಡೋಕ್ಕೆ ಹೋಗ್ತಾ ಇದ್ದ, ಇಲ್ಲಿ ಬಾಯ್ ಮಾಡ್ತಾ ಇದ್ದಾನೆ ನೋಡಿ ಅವನಂತೂ. ಇಬ್ಬರು ಹೆಣ್ಮಕ್ಳನ್ನೂ ಕಿಸ್ ಮಾಡಿ ಹಗ್ ಮಾಡಿ ಎಲ್ಲ ಮಾಡಿಬಿಟ್ಟ. ಸೊ ನೋಡ್ಲಿಕ್ಕೆ ಒಂಥರ ಖುಷಿಯಾಗಿತ್ತು, ಚಿಕ್ಕ ಮಕ್ಕಳಲ್ವಾ. ಸೊ 4 ಜನನೂ ಕೂರಿಸಿ ಒಂದಷ್ಟು ವೀಡಿಯೋ ಎಲ್ಲ ಮಾಡಿಕೊಂಡೆ. ಹಾಗೆ ನಮ್ಮ ಸಿಹಿ ಪುಟ್ಟಿಗೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಅವಳು ಕುತ್ಕೊಳ್ತಾನೆ ಇರಲಿಲ್ಲ, ಓಡಾಡ್ಲಿಕ್ಕೆ ಬಿಡು ಅಂತ ಹೇಳಿ ಹೇಳ್ತಾ ಇದ್ಲು. ಸೊ ಆದಷ್ಟು ಮಾಡಿಕೊಂಡೆ. ಅದೆಲ್ಲ ಆಗೋಷ್ಟೊತ್ತಿಗೆ ಹುಡುಗಿ ಮತ್ತೆ ರೆಡಿಯಾಗಿ ಬಂದರು, ಸೀರೆ ಎಲ್ಲ ಹಾಕ್ಕೊಂಡು. ಸೊ ಇವಾಗ ಕಳಸ ತಟ್ಟೆನ ತೊಗೊಬಂದು ಇಟ್ಬಿಟ್ಟು ಕುತ್ಕೊಂಡಿದ್ದಾರೆ. ಸೊ ಇವಾಗ ನಾರ್ಮಲ್ಲಾಗೆ ಮಡ್ಲು ತುಂಬೋ ಶಾಸ್ತ್ರನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಒಬ್ಬರು ದೊಡ್ಡವರು ಬಂದುಬಿಟ್ಟು ಅವರು ಆ ಮಡ್ಲಲ್ಲಿ ಒಂದು ಟವಲನ್ನು ಹಾಕಿ ಅದರಲ್ಲಿ ಹೂವು ನೀರು ಎಲ್ಲ ಹಾಕ್ಬಿಟ್ಟು ನಂತರ ಮಡ್ಲನ್ನ ತುಂಬ್ತಾ ಇದ್ದಾರೆ. ಆ ಮಡ್ಲನ್ನು ತುಂಬಿ ಪೂಜೆ ಎಲ್ಲ ಆಗಿದ್ಮೇಲೆ ಒಂದು 5 ಜನದ ಹತ್ರ ಶಾಸ್ತ್ರನ ಮಾಡಿಸ್ತಾರೆ. ಮತ್ತು ಹುಡುಗನ್ನ ಕೂರಿಸಿ ಒಂದು 5 ಜನನ ಶಾಸ್ತ್ರ ಮಾಡಿಸ್ತಾರೆ. ಅದಾಗಿದ್ಮೇಲೆ ರಿಂಗ್ ಎಕ್ಸ್ಚೇಂಜ್ ಇರತ್ತೆ. ಶಾಸ್ತ್ರ ಎಲ್ಲ ಮಾಡಿ ಮುಗಿತಾ ಇದ್ದಂಗೆ ಇಲ್ಲಿ ಇದ್ದಂತಹ ಮುತ್ತೈದೆಯರಿಗೆಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಹೂವು ತಾಂಬೂಲ ಎಲ್ಲನೂ ಕೊಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಕಡಲೆ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರಲ್ವ, ಆ ರೀತಿ ಎಲ್ಲ ಕೊಡಲಿಕ್ಕೆ ಶುರು ಮಾಡಿದ್ರು. ಸೊ ಇದೆಲ್ಲ ಕೊಟ್ಟಾಗಿದ್ಮೇಲೆ ರಿಂಗ್ ಎಕ್ಸ್ಚೇಂಜು ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಸೊ ನೀವು ಬಲ್ದ ಕೈಲಿ ಇಟ್ಕೊಳ್ಳಿ, ಯಾರನ್ನ ಬಲ್ದ ಕೈಲಿ ಇಟ್ಕೊಳ್ಳಿ, ಬಲ್ದ ಕೈ ಇರು. ಹಾರನ ಹಾಕೋದ್ರ ಮುಖಾಂತರ ನಿಶ್ಚಿತಾರ್ಥದ ಪ್ರೋಗ್ರಾಮ್ ಶುರುವಾಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಹುಡುಗ ಹುಡುಗಿ ಇಬ್ರಿಗೂ ಕೂಡ ಹಾರವನ್ನು ಎಕ್ಸ್ಚೇಂಜ್ ಮಾಡಿಸಿದ್ರು. ಸೊ ಹಾರ ಎಕ್ಸ್ಚೇಂಜ್ ಆಗಿದ್ಮೇಲೆ ರಿಂಗ್ ಎಕ್ಸ್ಚೇಂಜ್ ಕೂಡ ಇರತ್ತೆ. ಸೊ ಅದಾಗಿದ್ಮೇಲೆ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿಸಿದ್ರು. ಸೊ ಮೊದಲು ಹುಡುಗಿ ರಿಂಗನ್ನು ಹಾಕಿದ್ರು, ಆನಂತರ ಹುಡುಗ ರಿಂಗನ್ನು ಹಾಕಿದ್ರು. ಸೊ ಇಬ್ರಿಗೂ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದ್ರು ಫೋಟೋಗ್ರಾಫರು, ಹಂಗೆ ಹಿಡ್ಕೊಳ್ಳಿ ಹಿಂಗೆ ಹಿಡ್ಕೊಳ್ಳಿ ಅಂತ ಎಲ್ಲ. ಸೊ ಅದಾಗಿದ್ಮೇಲೆ ಹುಡುಗರು ಫ್ರೆಂಡ್ಸು ಒಂದಷ್ಟು ಜನ ಬಂದಿರ್ತಾರಲ್ವ, ಅವರೆಲ್ಲ ಪ್ರಪೋಸ್ ಮಾಡಲಿಕ್ಕೆ ಬೊಕ್ಕೆ ಎಲ್ಲ ತೊಗೊಂಬಂದಿದ್ರು. ಸೊ ಅದನ್ನು ಒಂದಷ್ಟು ಮಾಡಿಸಿದ್ರು ಪ್ರಪೋಸ್ ಮಾಡೋದೆಲ್ಲ. ಸೊ ನಾನು ಕೂಡ ಅದನ್ನೆಲ್ಲ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ. ಸೊ ರೀಲ್ಸಿಗೆ ಹಾಕ್ಲಿಕ್ಕೆ ಶಾರ್ಟ್ಸಿಗೆ ಹಾಕ್ಲಿಕ್ಕಾಗುತ್ತೆ ಅಂತ ಒಂದಷ್ಟು ವೀಡಿಯೋಸ್ನ ಕೂಡ ಮಾಡಿಕೊಂಡೆ.
ಫೋಟೋಗ್ರಾಫರ್ದು ಒಂದು ಕಡೆ ವಿಡಿಯೋ ಫೋಟೋ ಅಂತ ಆದರೆ ಮೊಬೈಲ್ ಇಟ್ಕೊಳ್ಳೋರ್ದೇ ಒಂದಷ್ಟು ಫೋಟೋಸ್ ಸೆಕ್ಷನ್ಸ್ ಅಂತ ಇರತ್ತೆ. ಸೊ ಅವರು ಹೇಳ್ತಾ ಇರ್ತಾರೆ ನಿಮ್ಮದೇ ಆಗೋಗ್ಬಿಡುತ್ತೆ ಅರ್ಧ ಎಲ್ಲ ಕಡೆ ಇವಾಗ ಅಂತ ಹೇಳ್ತಾಯಿದ್ರು ಫೋಟೋಗ್ರಾಫರು. ಸೊ ಇದಾಗಿದ್ಮೇಲೆ ಹುಡುಗಿ ಹಣೆಗೆ ಸಿಂಧೂರನ ಇಡಿಸಿದ್ರು, ಹಾಗೆ ಹುಡುಗಿ ಇಬ್ಬರೂ ಕೂಡ ಪರಸ್ಪರ ಸ್ವೀಟನ್ನು ಕೂಡ ತಿನ್ನಿಸಿದ್ರು. ಸೊ ಇದೆಲ್ಲ ಆಗ್ತಾ ಇದ್ದಂಗೆ ಎಲ್ಲರೂ ಕ್ಲಾಪ್ಸ್ ಎಲ್ಲ ಮಾಡಿದ್ರು. ಇದೆಲ್ಲ ಸರ್ ಒಂದು ನಿಮಿಷ ಕೈ ಮುಟ್ಕೊಳ್ಳಿ ಬನ್ನಿ ಹತ್ರ ನೋಡಿದ್ಯಾ ನೀಡೋನು ಕಾಣಿಸ್ತಿಲ್ಲ. ಹಾರ ಎಕ್ಸ್ಚೇಂಜ್ ಮಾಡಿದ್ದಾಯಿತು, ರಿಂಗ್ ಎಕ್ಸ್ಚೇಂಜ್ ಮಾಡಿದ್ದಾಯಿತು, ಪ್ರಪೋಸ್ ಮಾಡಿಸಿದ್ದಾಯಿತು. ಸೊ ಇದೆಲ್ಲ ಆಗಿದ್ಮೇಲೆ ಹುಡುಗಿನ ಕೂರಿಸ್ಬಿಟ್ಟು ಮತ್ತೆ ಒಂದು 5 ಜನ ಶಾಸ್ತ್ರನ ಮಾಡಿದ್ರು. ಸೊ ನಾನು ಶಾಸ್ತ್ರದ್ದು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಿಮಗೂ ಬೋರ್ ಆಗುತ್ತಂತ. ಸೊ ಇದಾಗಿದ್ಮೇಲೆ 5 ಜನಕ್ಕೆ ಫಲಪೂಜೆನ ಮಾಡಿಸಿ 5 ಜನ ಮುಖಂಡರುಗಳು ಏನಿರ್ತಾರೆ ಅವ್ರಿಗೆ ಫಲಪೂಜೆ ಮಾಡಿಸಿ ಕೊಟ್ಟಿದ್ದು ಕೂಡ ಆಯಿತು. ಇದೆಲ್ಲ ಆಗಿದ್ಮೇಲೆ ಮಕ್ಕಳ ಕೈಯಲ್ಲಿ ಆರತಿ ಕೂಡ ಮಾಡಿಸಿದ್ರು. ಆರತಿ ಎಲ್ಲ ಮಾಡಿ ಆಗಿದ್ಮೇಲೆ ಎಲ್ಲರ ಕೈಯಲ್ಲೂ ಅಕ್ಷತೆನ ಹಾಕಿಸ್ಬಿಟ್ಟು ಅದು ಎಲ್ಲದು ತಟ್ಟೆ ಸಾಮಾನೆಲ್ಲ ತುಂಬಿಸಿ ಇಟ್ಟಿರ್ತಾರಲ್ವ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಕೂರಿಸ್ಲಿಕ್ಕೆ ಅಂತ ಚೇರ್ ತಂದಿದ್ರಲ್ಲ ಅದನ್ನು ಇಟ್ಟು ಆನಂತರ ಫೋಟೋ ಸೆಕ್ಷನ್ಸ್ ಸ್ಟಾರ್ಟ್ ಆಯಿತು. ಫೋಟೋ ಸೆಕ್ಷನ್ಸಲ್ಲಿ ಫ್ಯಾಮಿಲಿದು ಒಂದಷ್ಟು ಫೋಟೋ ಸೆಕ್ಷನ್ಸ್ ಅಂತ ಆದರೆ ಫ್ರೆಂಡ್ಸದು ಒಂದಷ್ಟು ಫೋಟೋ ಸೆಕ್ಷನ್ಸ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ ಅಂತ ಹೇಳ್ಬೋದು. ಸೊ ನಮ್ಮೂರಲ್ಲಿ ಹುಡುಗರದು ಬ್ಯಾಚ್ ವೈಸ್ ಇದೆ, ತುಂಬಾ ಹುಡುಗರು ಇದ್ದಾರೆ. ಸೊ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಫ್ರೆಂಡ್ಸ್ ಬಂದಿದ್ದರು. ಅವ್ರದ್ದೆಲ್ಲರದ್ದು ಕೂಡ ಒಂದಷ್ಟು ಫೋಟೋ ಸೆಕ್ಷನ್ಸ್ ಆಯಿತು. ಹಾಗೆ ಫ್ಯಾಮಿಲಿಯವ್ರದ್ದೆಲ್ಲ ಕೂಡ ಒಂದಷ್ಟು ಫೋಟೋ ಸೆಕ್ಷನ್ಸ್ ಆಯಿತು. ಸೊ ಅದಷ್ಟು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸೇ ತೊಗೊಂಡಿದ್ದೀನಿ, ಅದನ್ನೆಲ್ಲ ಆ್ಯಡ್ ಮಾಡಿರ್ತೀನಿ, ಒಂದು ಸಲ ನೋಡ್ಕೊಂಬಿಡಿ. ನಾನು ಜಾಸ್ತಿ ವೀಡಿಯೋ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿಕೊಂಡೆ. ಹಾಗೆ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರನೇ ಮಾಡಿಕೊಂಡೆ, ಇನ್ನು ವೀಡಿಯೋ ಎಲ್ಲ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಒಂದಷ್ಟು ಜನ ನನಗೆ ಗೊತ್ತಿರೋರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದು ಯಾರ್ಯಾರು ಅಂತ ಇಲ್ಲಿ ಹೇಳ್ತೀನಿ. ಇದು ಬಂದು ಅನು, ನಮ್ಮ ಶೋಭನ ಅತ್ತಿಗೆ ಮಗಳು. ಸೊ ಅವಳು ನನ್ನ ವ್ಲಾಗ್ನ ಯಾವಾಗಲೂ ಕೂಡ ನೋಡ್ತಾ ಇರ್ತಾಳೆ. ಸೊ ಥ್ಯಾಂಕ್ ಯು ಅನು. ಹಾಗೆಯೇ ಇಲ್ಲಿ ಬಂದು ನಮ್ಮ ಊರಿಂದ ಬಂದಿದ್ದವರೆಲ್ಲರೂ ಕೂಡ ಒಂದಷ್ಟು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇದು ನಮ್ಮ ಫ್ಯಾಮಿಲಿಯವರು, ನಮ್ಮ ದೊಡ್ಡಮ್ಮನ ಮಗಳು, ಚಿಕ್ಕಮ್ಮದಿರು ಇಬ್ಬರು. ಸೊ ಇಲ್ಲಿ ಸಿಹಿ ಜೊತೆ ಅವ್ರ ಚಿಕ್ಕಪ್ಪ ಒಂದು ವಿಡಿಯೋ ಫೋಟೋ ಅಂತ ಮಾಡಿಕೊಂಡ್ರು, ಆವಾಗ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇದು ನಮ್ಮ ಶೋಭನ ಅತ್ತೆಯರು ಇಬ್ಬರು, ಒಬ್ಬರು ದೊಡ್ಡತ್ತೆ, ಒಬ್ಬರು ನಮ್ಮ ಶೋಭ ಅವ್ರ ಅತ್ತೆ. ಸೊ ಇದಾದಮೇಲೆ ಬರೋದು ನಮ್ಮ ಶೋಭನ ಫುಲ್ ಫ್ಯಾಮಿಲಿ. ನಮ್ಮ ಶೋಭನ ಅತ್ತೆ ಮತ್ತು ಅವಳ ಮೈದನ ಇವಾಗ ಎಂಗೇಜ್ಮೆಂಟ್ ಆಗ್ತಾ ಇರೋದು, ಅವಳು ಅವಳ ಹಸ್ಬೆಂಡು ಮತ್ತು ಅವ್ರ ಅತ್ತಿಗೆ ಇದ್ದಾರೆ. ಅತ್ತಿಗೆ ಫ್ಯಾಮಿಲಿ ಫುಲ್ ಆವಾಗಲೇ ಫೋಟೋ ತೆಗೆದುಕೊಂಡ್ರು. ಇವಾಗ ಅವ್ರ ಫ್ಯಾಮಿಲಿ ಎಲ್ಲರೂ ಊಟಕ್ಕೆ ಹೋಗ್ಬಿಟ್ಟಿದ್ರು ಅಂದ್ಬಿಟ್ರು, ಅದಕ್ಕೆ ಒಬ್ಬರೇ ನಿಂತ್ಕೊಂಡ್ರು ಅವ್ರ ಜೊತೆ. ಇದಿಷ್ಟು ಫುಲ್ ನಮ್ಮ ಶೋಭನ್ ಫುಲ್ ಫ್ಯಾಮಿಲಿ. ಸೊ ಇದೆಲ್ಲ ಆಗಿದ್ಮೇಲೆ ಶೋಭನ್ದು ಸಪ್ರೇಟ್ ಫೋಟೋಸ್ ಎಲ್ಲ ಇತ್ತು, ಅದನ್ನೆಲ್ಲ ತೆಗೆಸ್ಕೊಂಡ್ರು. ಅದೆಲ್ಲ ಆಗಿದ್ಮೇಲೆ ನಾನು ಶೋಭನ್ದು ಮತ್ತು ಅವ್ರ ಹಸ್ಬೆಂಡ್ದು ಮತ್ತು ಸಿಹಿದು ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಒಂದಷ್ಟು ವಿಡಿಯೋ ಎಲ್ಲ ಮಾಡಿಕೊಂಡೆ. ಸೊ ಅದನ್ನು ಆದಷ್ಟು ಬೇಗ ಒಂದು ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಆಗಿದ್ಮೇಲೆ ಅವ್ರ ಮನೆ ನೋಡೋಣ ಅಂತ ಹೇಳಿ ಹೋದ್ವಿ. ಸೊ ಅವ್ರ ಮನೆ ಈ ರೀತಿ ಇದೆ. ನಾನು ಜಸ್ಟ್ ಅಷ್ಟೇ ಒಂದು ವಿಡಿಯೋ ಕ್ಲಿಪ್ನ ಮಾಡಿಕೊಂಡೆ. ಸಿಹಿ ಅಳ್ತಾ ಇದ್ಲು, ಸಿಹಿನ ಮಲಗಿಸೋಣ ಅಂತ ಹೋಗಿದ್ವಿ ಆ್ಯಕ್ಚುಲಿ. ಸೊ ಹೋಗಿ ಅವಳನ್ನ ಲಾಲಿಯಲ್ಲಿ ಹಾಕಿ ತೂಗಿ ಮಲಗಿಸ್ಬಿಟ್ಟು ಅಲ್ಲಿಂದ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಊಟಕ್ಕೆ ಒಂದು 2 ಗಂಟೆ ಏನೋ ಆಗಿತ್ತು. ಸೊ ಊಟ ಮಾಡಿ ಬರೋಣ ಅಂತ ಹೋದ್ವಿ. ಊಟದಲ್ಲಿ ಜಾಗ ಫಿಲ್ ಆಗಿತ್ತು ಅಂತೇಳಿ ಇಲ್ಲಿ ಕೂತ್ಕೊಂಡು ಒಂದು ವಿಡಿಯೋನ ಮಾಡ್ಕೊಂಡ್ವಿ. ಶ್ರುತಿ ವಿಡಿಯೋ ಮಾಡಿಕೊಟ್ಟಿದ್ದು, ಥ್ಯಾಂಕ್ ಯು ಶ್ರುತಿ. ಆ್ಯಂಡ್ ಇಲ್ಲಿ ನಮ್ಮ ಶೋಭನ ಅತ್ತಿಗೆರು, ಅವಳ ಸಿಸ್ಟರ್, ಅವರ ಅತ್ತೆ ಎಲ್ಲರೂ ಇದ್ದಾರೆ. ಸೊ ಅವರು ಹಾಯ್ ಅಂತ ಹೇಳ್ತಾಯಿದ್ರು. ಸೊ ಇಲ್ಲೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡು ಇಲ್ಲಿ ನೋಡಿ ನಮ್ಮ ಶೋಭಾ ಮತ್ತು ಅವಳ ಸಿಸ್ಟರ್ ಮಗ ಇಬ್ಬರೂ ಬಾಲ್ ಆಟ ಆಡ್ತಾಯಿದ್ದಾರೆ, ಬಾಟ್ಲ್ ಹಿಡ್ಕೊಂಡು ಬಾಲ್ ಆಟ ಆಡ್ತಾಯಿದ್ದಾರೆ.
ಸೊ ಇವಾಗ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಊಟದಲ್ಲಿ ಆ್ಯಸ್ ಯೂಶುವಲ್ ಎಲ್ಲ ಐಟಮ್ಸ್ಗಳು ಕೂಡ ಇತ್ತು. ಸೈಡ್ಸು, ಸ್ವೀಟು, ಹಲ್ವಾ ಇತ್ತು. ಸೊ ಎಲ್ಲ ಸೇರಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತಿನ್ನೇನು ಹೊರಡೋದು ಅಂತ ಹೇಳಿ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲರೂ ಊಟ ಮುಗಿಸ್ಕೊಂಡು ಬಸ್ ಹತ್ತಿ ಕೂತ್ಕೊಂಡಿದ್ರು. ಸೊ ನಾವು ಕೂಡ ಎಲ್ಲರೂ ಬಂದು ಬಸ್ ಹತ್ತಿ ಕೂತ್ಕೊಂಡ್ವಿ. ಸಂಜೆ ಒಂದು 4:15 ಏನೋ ಆಯಿತು ನಾವು ಮನೆಗೆ ಬಂದು ತಲುಪೋ ಅಷ್ಟೊತ್ತಿಗೆ. ಸೊ ಎಲ್ಲರಿಗೂ ಫುಲ್ ಟಯರ್ಡ್ ಫೀಲ್ ಆಗ್ತಾಯಿತ್ತು. ನಮ್ಮ ಶೋಭಾ ಅಂತೂ ಫುಲ್ ಟಯರ್ಡ್ ಆದಂಗೆ ಕಾಣಿಸ್ತಾ ಇದ್ಲು. ಅವಳಿಗೆ ಸೆಕೆ ಅಂದ್ರಂತೂ ಆಗೋದೇ ಇಲ್ಲ. ಸೊ ಬಂದ್ವಿ 4:15ಗೆ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಕಡೆ ಅಲರ್ಜಿ ಥರ ಆಗಿ ನವೆ ಏನಾದರೂ ಆಗ್ತಾಯಿದ್ರೆ ಈ ರೀತಿ ಬೆನ್ನ ಮೇಲೆ ಸಿಂಹದ ಚಿತ್ರನ ಬಿಡಿಸ್ತಾರೆ. ಅಂದರೆ ಆನ್ಗಜ್ಜಿ ಅಂತ ಹೇಳ್ತೀವಿ ಅದಕ್ಕೆ. ದೊಡ್ಡವರಾಗಲಿ ಚಿಕ್ಕವ್ರಿಗಾಗಲಿ ನವೆ ಥರ ಏನಾದರೂ ಆಗ್ತಿದೆ ಅಂದರೆ ಈ ರೀತಿ ಸಿಂಹದ ಚಿತ್ರನ ಬೆನ್ನ ಮೇಲೆ ಬಿಡಿಸಿದ್ರೆ ಅದು ಬೇಗ ವಾಸಿ ಆಗಿಬಿಡುತ್ತೆ. ಅದೇ ಥರ ನಮ್ಮ ಸಿಹಿಗೂ ಕೂಡ ಆಗಿಬಿಟ್ಟಿತ್ತು. ಅದಕ್ಕೆ ಬಿಡಿಸಿದ್ವಿ ದೊಡ್ಡಪ್ಪನ ಕೈಯಲ್ಲಿ. ಅದಾಗಿದ್ಮೇಲೆ ಅಡುಗೆ ಮಾಡಿದ್ಲು ರೇಖಾ, ಉಪ್ಪು ಸಾಂಬಾರು ಮುದ್ದೆ ಮಾಡಿದ್ಲು. ಸೊ ತಿಂದ್ಕೊಂಡು ಇವತ್ತು ಸರಿಗಮಪ ಇದ್ದಿದ್ದರಿಂದ ನೋಡ್ಕೊತಾ ಕೂತಿದ್ವಿ 3 ಜನನೂ ಕೂಡ. ಅಮ್ಮ, ರೇಖಾ, ನಾನು 3 ಜನನೂ. 10:30 ಆಯಿತು ಮಲ್ಕೊಳ್ಳೋದು. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.